ಅದು ಫ್ರೀ ಆಗಿ ಕೊಟ್ಟಿದ್ದಾನೆ. ಆದ್ರೂ ಒಂದು ಥ್ಯಾಂಕ್ಸ್ ಅವನಿಗೆ ನಾವು ಹೇಳಕ್ ತಯಾರಿಲ್ಲ. ಅದು ಥ್ಯಾಂಕ್ಸ್ ಅಲ್ಲಿ ಹೆಂಗ್ ಹೇಳ್ಬೇಕು ಅಂತಾನೆ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕಂತ ಹೇಳಿ. ಏನಿಲ್ಲ, ನಾವು ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ತೀವಿ, ಈ ತರ ನಗರ ಸಂಕೀರ್ತನೆ ಮಾಡ್ತಿರ್ತೀವಿ. ಆವಾಗ ಒಂದು ಸರಳವಾಗಿ ಯಾರ ಹತ್ರನೂ ಗಮನ ಬೇಡ, ಯಾರು ಎಲ್ಲಿದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ, ಏನು ಗಮನ ಬೇಡ. ಸುಮ್ಮನೆ ನಾವು ನಮ್ಮನ್ನೇ ನಾವು ಮೈ ಮರೆತು ಪ್ರಕೃತಿಯನ್ನ ನೋಡೋಣ, ಗಿಡ ಮರಗಳನ್ನ ನೋಡ್ತಾ ಇರೋಣ. ಗಿಡಗಳಿಗೆ ಹೇಳೋಣ, ಹೇ ಮರವೇ, ನೀನೆಷ್ಟು ಭಾಗ್ಯಶಾಲಿ, ನಿನ್ನಷ್ಟಕ್ಕೆ ನೀನು ಎತ್ತರವಾಗಿ ಬೆಳೆಯುತ್ತಿರುವೆಯಲ್ಲ. ಸ್ವಲ್ಪವಾದರೂ ಅಹಂಕಾರವಿಲ್ಲ ನಿನಗೆ, ಸ್ವಲ್ಪವಾದರೂ ಸ್ವಾರ್ಥ ಇಲ್ಲ ನಿನಗೆ. ನೀನು ಬೆಳೆದ ಹಣ್ಣುಗಳನ್ನು ನೀನು ಒಂದೂ ಉಪಯೋಗಿಸುವುದಿಲ್ಲ, ಎಲ್ಲ ನಮಗೇ ಕೊಡುವೆ. ನೀನು ಬೆಳೆದ ಒಂದು ಹೂವನ್ನು ನೀನು ಇಟ್ಟುಕೊಳ್ಳುವುದಿಲ್ಲ, ಎಲ್ಲವೂ ನಮಗೇ ಕೊಡುವೆ. ಹಾಗಾದರೆ ನನಗೇಕೆ ಈ ಸ್ವಾರ್ಥ ಬುದ್ಧಿ? ನನ್ನ ಬಳಿ ಇರುವುದು ಒಂದನ್ನು ನಾನು ಯಾರಿಗೂ ಕೊಡುತ್ತಿಲ್ಲ. ಬೇಡ ಬೇಡ, ನನಗೂ ಈ ಸ್ವಾರ್ಥ ಭಾವ ಬೇಡ. ನನ್ನಲ್ಲಿಯೂ ನಿನ್ನಂತಹ ಗುಣ ಬರುವಂತೆ ಅನುಗ್ರಹಿಸು.